कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। ಓಂ ನಮೋ ಭಗವತೆ ವಾಸುದೇವಾಯ. ನಾವೆಲ್ಲ ಮಾನವರು, ಮನುಷ್ಯರಾದಂತಹ ನಮಗೆ ಎಲ್ಲಿ ಹೋದರೂ ಒಂದು ಸವಾಲು ಎದುರು ಬರುತ್ತೆ. ಆ ಸವಾಲು ಇವತ್ತು ನಮ್ಮ ವಿಷಯ. ಅದು ಏನಂದ್ರೆ, ಈ ಸಮಾಜದಲ್ಲಿದ್ದು, ಈ ಪ್ರಪಂಚದಲ್ಲಿದ್ದ ಮೇಲೆ ಏನೇನೋ ಜವಾಬ್ದಾರಿಗಳು, ಏನೇನೋ ವ್ಯವಹಾರಗಳು, ಏನೇನೋ ಕೆಲಸಗಳು, ಕಾರ್ಯಗಳು ಇದ್ದೇ ಇರ್ತವೆ. ಮಾಡಿದಷ್ಟು ಇನ್ನಷ್ಟು ಇರ್ತವೆ. ಹನುಮಂತನ ಬಾಲ ಬೆಳೆದ ಹಾಗೆ ನಮ್ಮಲ್ಲಿ ಯಾರಾದರೂ ನಾವು ಪರಿಶ್ರಮ ಪಡ್ತೇವೆ ಅಂತ ಹೊರಟ್ರೆ, ಪರಿಶ್ರಮ ಮಾಡಿದಷ್ಟು ಅವರಿಗೆ ಬರುವ ಕೆಲಸಗಳು ಹೆಚ್ಚಾಗುವ ಹಾಗೆ ತೋರ್ತವೆ. ಬಹಳಷ್ಟು ಕಡೆಯಲ್ಲಿ ನಾವು ಒಂದು ವಿಷಯ ನೋಡ್ತೀವಿ, ಅಥವಾ ನಮ್ಮ ಜೀವನದಲ್ಲೇ ನಾವು ನೋಡ್ತೀವಿ. ನಮ್ಮ ಜವಾಬ್ದಾರಿಗಳನ್ನ, ಕರ್ತವ್ಯಗಳನ್ನ ನಿಭಾಯಿಸ್ಲಿಕ್ಕೆ ಹೋದ್ರೆ ಜಪ ತಪ ಸಾಧನೆ ಅನ್ನೋದೆಲ್ಲ ಕಷ್ಟ. ಆಮೇಲೆ ಇಲ್ಲ, ನಾನು ಜಪ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ಗೀತೆ ಅಧ್ಯಯನ ಮಾಡ್ತೀನಿ, ಸ್ವಲ್ಪ ಅಂತರ್ಮುಖನಾಗ್ತೀನಿ, ನನಗಿದೆಲ್ಲ ಬೇಡ ವ್ಯವಹಾರಗಳು ಅಂತ ಹೊರಟ್ರೆ ಆವಾಗ ಕೆಲಸಗಳು ತುಂಬ ಹಿಂದೆ ಬಿದ್ದುಬಿಡ್ತವೆ. ಅದರಿಂದ ನಮಗೆ ನೋವಾಗುತ್ತೆ. ಅಯ್ಯೋ, ಅದು ನಾನು ಮಾಡಬೇಕು, ಅಯ್ಯೋ ಇದು ಮಾಡಬೇಕಿತ್ತು. ಅಂದ್ರೆ ಏನರ್ಥ? ವ್ಯವಹಾರಕ್ಕೆ ನಾವು ಹೆಚ್ಚು ಇಳಿದ್ರೆ ಸಾಧನೆ ಕಷ್ಟ, ಸಾಧನೆಗೆ ಹೆಚ್ಚು ಇಳಿದ್ರೆ ವ್ಯವಹಾರಗಳು ಕಷ್ಟ. ಈ ಒಂದು ಸಮಸ್ಯೆಯನ್ನ, ಈ ಒಂದು ಸವಾಲನ್ನ ನಾವೆಲ್ಲರೂ ಎದುರಿಸ್ತೀವಿ. ಹಿಮಾಲಯಕ್ಕೆ ಹೋಗಿ ನೀವು ಸನ್ಯಾಸ ತಗೊಂಡಲ್ಲಿ ಕೂತ್ಕೊಳ್ಳಿ, ಅಲ್ಲಿಯೂ ಕೂಡ ನಿಮ್ಮನ್ನು ಈ ಸಮಸ್ಯೆ ಬಿಡೋದಿಲ್ಲ. ದೂರದ ಬೆಟ್ಟ ನುಣ್ಣಗೆ ಅನ್ನೋ ಹಾಗೆ ನಿಮಗನ್ನಿಸ್ಬೋದು, ಅಲ್ಲಿ ಹಿಮಾಲಯದಲ್ಲಿ ಬಹುಶಃ ಅವರೆಲ್ಲ ಧ್ಯಾನ ಮಾಡ್ತಾ ಇರ್ತಾರೆ ಅಂತ. ಇಲ್ಲ ಸ್ವಾಮಿ, ಅದು ಮನುಷ್ಯರು ಹೋದಲ್ಲೆಲ್ಲ ಅವರ ಸ್ವಭಾವದ ಒಂದು ಪ್ರತಿಬಿಂಬವಾಗಿ ಅವರ ಜೀವನ ಶೈಲಿ ರೂಪಿತವಾಗುತ್ತೆ. ನಿಮ್ಮಲ್ಲಿ ಒಂದಿಷ್ಟು ಮಟ್ಟಿಗೆ ರಜೋಗುಣ ಎಲ್ಲಿವರೆಗಿದೆಯೋ ಅಲ್ಲಿವರೆಗೆ ನೀವು ಎಲ್ಲಿ ಬೇಕಾದ್ರೂ ಹೋಗಿ, ಹೊರಗೂ ಕೆಲಸ ಒಳಗೂ ಕೆಲಸ, ಅಲ್ಲೂ ಮಾಡಬೇಕಾದದ್ದು ಇಲ್ಲೂ ಮಾಡಬೇಕಾದ. ಆದ್ರಿಂದ ತಮೋಗುಣ ಮತ್ತು ರಜೋಗುಣ ಇವುಗಳು ಕೆಲವೊಮ್ಮೆ ನಮ್ಗೆ ಗೊತ್ತಾಗ್ತವೆ, ಇನ್ನು ಕೆಲವೊಮ್ಮೆ ಗೊತ್ತಾಗಲ್ಲ ನಮ್ಮಲ್ಲಿ ರಜೋಗುಣ ಇದೆ, ತಮೋಗುಣ ಇದೆ ಅಂತ. ಈ ಎರಡು ನಮಗೆ ಬದುಕುವುದನ್ನೇ ಕಷ್ಟ ಮಾಡ್ತವೆ. ಆದರೆ ಇಲ್ಲಿ ನಿಮಗೊಂದು ಒಳ್ಳೆ ಸುದ್ದಿ ಹೇಳಬೇಕಿದ್ರೆ, ಆ ಒಳ್ಳೆ ಸುದ್ದಿ ಮತ್ತೇನಲ್ಲ, ಈ ಸವಾಲನ್ನು ನಾವು ಯಶಸ್ವಿಯಾಗಿ ಎದುರಿಸಲಿಕ್ಕೆ ಸಾಧ್ಯ ಇದೆ. ಮೊದಲು ನಾನು ಗೀತೆಯಿಂದೇ ಒಂದು ಮಾತು ಹೇಳ್ತೀನಿ. ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಶ್ರೀಕೃಷ್ಣ ಎಲ್ಲೂ ನಿಲ್ಲದೆ, ಎಡೆಬಿಡದೆ ಒಂದು ಹಿತವಚನವನ್ನು, ಒಂದು ಕಿವಿ ಮಾತನ್ನು ಅರ್ಜುನನ ಮೂಲಕ ನಮ್ಮೆಲ್ಲರಿಗೂ ಹೇಳ್ತಾನೆ. ಅದೇನಂತ ಹೇಳಿದ್ರೆ, ಕರ್ಮ ಮತ್ತು ಜ್ಞಾನ, ಯೋಗ ಮತ್ತು ಸಾಂಖ್ಯ, ಕರ್ತವ್ಯ ನಿಷ್ಠೆ ಮತ್ತು ಸನ್ಯಾಸ ಇತ್ಯಾದಿಯಾಗಿ 2 ವಿಭಾಗಗಳಾಗಿ ತೋರ್ತವೆ ಅಲ್ಲ ಜೀವನದಲ್ಲಿ. ಅದು ನಿಜವಾಗಿ 2 ಅಲ್ಲ, ಅವೆರಡೂ ಒಂದೇ. 5ನೇ ಅಧ್ಯಾಯದಲ್ಲಿ ಒಂದು ಒಳ್ಳೆ ಸುತ್ತಿಗೆ ಪೆಟ್ಟು ಕೊಟ್ಟ ಹಾಗೆ ಭಗವಂತ ಹೇಳುವುದಿದೆ. ಏನು? ಯಾರು ಕೆಲಸ ಮಾಡುವುದನ್ನ, ಕರ್ತವ್ಯಗಳನ್ನು ನಿಭಾಯಿಸುವುದನ್ನ ಮತ್ತು ಅಧ್ಯಾತ್ಮ ಸಾಧನೆ, ವೇದಾಂತದ ಅಧ್ಯಯನ, ಅದರ ಚಿಂತನೆ ಇತ್ಯಾದಿ ರೂಪವಾದ ಒಂದು ಬಗೆಯ ಸನ್ಯಾಸವನ್ನ ಬೇರೆ ಬೇರೆ ಆಗಿ ತಿಳಿಯುತ್ತಾರೋ ಅವರೆಲ್ಲರೂ ಬಾಲಿಶರು. ಬಾಲಿಶ ಅಂದ್ರೆ ಚೈಲ್ಡಿಶ್. ಅವರಿಗೆ ಮೆಚೂರಿಟಿ ಇಲ್ಲ. ಯಾರಲ್ಲಿ ಪ್ರೌಢಿಮೆ ಇಲ್ಲವೋ ಅವರು ಇವೆರಡನ್ನ ಬೇರೆ ಬೇರೆ ಅಂತ ಭಾವಿಸ್ತಾರೆ. ಮತ್ತೆ ಇವೆರಡರ ಮಧ್ಯೆ ಪುನಃ ಪುನಃ ಒಂದು ಸಂಘರ್ಷವನ್ನ ನೋಡ್ತಾರೆ. ಯಾರಲ್ಲಿ ಸ್ವಲ್ಪ ಚಿತ್ತಶುದ್ಧಿ ಆಗಿರುತ್ತೋ, ಯಾರಲ್ಲಿ ಸತ್ವಗುಣವು ಪ್ರಧಾನವಾಗುತ್ತೋ ಅವರಿಗೂ ಏನು ಜೀವನ ಒಳ್ಳೆ ಹೂವುಗಳ, ಗುಲಾಬಿ ಹೂವುಗಳ ಹಾಸಿಗೆ ಆಗೋದಿಲ್ಲ.
ಕೊನೆ ಉಸಿರಿನವರೆಗೂ ನಿಮಗೆ ನಮಗೆ ಎಲ್ಲರಿಗೂ ಕೂಡ ಯಾವ್ಯಾವ ಸಂಘರ್ಷಗಳು ಸ್ವಲ್ಪ ಮಟ್ಟಿಗೆ ಇದ್ದೇ ಇರ್ತವೆ. ಆದರೆ ನಮ್ಮಲ್ಲಿ ರಜಸ್ಸು ತಮಸ್ಸುಗಳು ಸ್ವಲ್ಪ ಕಡಿಮೆ ಆಗಿ ಸತ್ವವು ಹೆಚ್ಚಾದಾಗ ಅವೆಲ್ಲವನ್ನು ಯಾವ ಸಂಘರ್ಷವಿಲ್ಲದೆ, ಅಂದರೆ ಒಳಗಿನ ಒಂದು ತುಮುಲ ಇಲ್ಲದೆ, ಯಾಕಪ್ಪ ಈ ಕೆಲಸ ನನಗೆ ಬಂತು ಅಂತ ಕೈಯನ್ನು ತಲೆಗೆ ಎತ್ಕೊಂಡು ಹೋಗದೆ, ಸ್ವಲ್ಪ ಕಷ್ಟ ಆದರೂ ಮುಗುಳು ನಗೆಯೊಂದಿಗೆ ಹುಮ್ಮಸ್ಸಿನಿಂದ, ಉತ್ಸಾಹದಿಂದ, ಹುರುಪಿನಿಂದ ನಾವು ಅವುಗಳನ್ನು ನಿಭಾಯಿಸುವುದು, ಅವುಗಳನ್ನು ಎಸಗುವುದಕ್ಕೆ ಸಾಧ್ಯವಾಗ್ತದೆ. ವಿಶ್ವಾಮಿತ್ರ ನೋಡಿ, ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ್ದು ಕ್ಷತ್ರಿಯ ವಂಶದಲ್ಲಿ ಅಲ್ಲ, ಅವನಲ್ಲಿ ತುಂಬಾ ರಜಸ್ಸಿತ್ತು. ಅವನು ವಸಿಷ್ಠನ ಬಳಿ ಇದ್ದಂತ ಒಂದು ನಂದಿನಿ ಅನ್ನುವ ಒಂದು ದನವನ್ನ, ಇದು ಋಷಿ ಮುನಿಗಳಲ್ಲೆಲ್ಲ ಯಾಕಿರ್ಬೇಕು, ಇದು ರಾಜನ ಹತ್ರ ಇರಬೇಕು, ನನಗೆ ಕೊಡೋದನ್ನ ಅಂತ ಹೇಳ್ಬಿಡ್ತಾನೆ. ವಸಿಷ್ಠ ಮುನಿಗಳು ಆ ನಂದಿನಿಯನ್ನ ಕೊಡೋದಿಲ್ಲ ಅಂದಾಗ ಯುದ್ಧವೇ ಆಗುತ್ತೆ. ಕೃಷ್ಣ, ಆ ವಸಿಷ್ಠರ 100 ಮಕ್ಕಳು ಸತ್ತು ಹೋಗ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಮತ್ತು ಕೆಲವು ಬೇರೆ ಶಾಸ್ತ್ರಗಳಲ್ಲೆಲ್ಲ ಅದು ಬರುತ್ತೆ ಆ ಕತೆ. ವಸಿಷ್ಠರಿಗೆ 100 ಗಂಡು ಮಕ್ಕಳಿದ್ರಂತೆ, 100 ಸತ್ತು ಹೋಗ್ತಾರೆ ಆ ಯುದ್ಧದಲ್ಲಿ. ವಿಶ್ವಾಮಿತ್ರನ ಬಾಣಗಳು ಆ 100 ಗಂಡು ಮಕ್ಕಳನ್ನ ಕೊಂದು ಹಾಕ್ತವೆ. ಆದರೂ ವಸಿಷ್ಠ ತನ್ನ ಸತ್ವ ಸಮೃದ್ಧಿಯಿಂದ, ಅವನು ಬಹಳ ಜ್ಞಾನಿ, ಮತ್ತೆ ಅವನು ತಪಸ್ಸು ಇರುವುದೇ ಒಂದು ಬೇರೆ ಮಟ್ಟದಲ್ಲಿ, ಅವನು ಬ್ರಹ್ಮರ್ಷಿ ಅಂತ ಆಗಿದ್ದ. ಅವನು ಬ್ರಹ್ಮದಂಡವನ್ನು ಎತ್ತಿ ಹಿಡಿದು ಈ ವಿಶ್ವಾಮಿತ್ರನನ್ನು ಸೋಲಿಸಿ ಬಿಡ್ತಾನೆ. ಆಗ ವಿಶ್ವಾಮಿತ್ರನಿಗೆ ಬಹಳ ಅಪಮಾನ ಆಗುತ್ತೆ, ಬಹಳ ನೋವಾಗುತ್ತೆ. ಏನು ಪ್ರಯೋಜನ ನಾನು ರಾಜನಾಗಿ ಕೂತಿರುವುದು, ಏನು ಪ್ರಯೋಜನ, ನನ್ನಲ್ಲಿ ಎಂತೆಲ್ಲ ಸಂಪತ್ತು, ಎಂತೆಲ್ಲ ಶಕ್ತಿ ಸಾಮರ್ಥ್ಯ ಇದ್ದು ಏನು ಪ್ರಯೋಜನ, ನಾನು ಬ್ರಹ್ಮರ್ಷಿ ಆಗ್ಬೇಕು, ವಸಿಷ್ಠನ ರೀತಿಯಲ್ಲಿ ನಾನು ಕೂಡ ಬ್ರಹ್ಮರ್ಷಿ ಆಗ್ಬೇಕು. ಅವನು ಹೋಗ್ತಾನೆ. ಇದನ್ನ ಡಿ ವಿ ಗುಂಡಪ್ಪನವರು ಒಂದು ಚೌಪದಿಯಲ್ಲಿ ಹೇಳ್ತಾರೆ ನೋಡಿ, ಬಹಳ ಚೆನ್ನಾಗಿದೆ, ಸ್ವಲ್ಪ ಹಳೆಗನ್ನಡ. ಏಸು ಸಲ ತಪವಗೈದೇಸು ಬನ್ನವನಾಂತು ಕೌಶಿಕಂ ಬ್ರಹ್ಮರ್ಷಿ ಪದಕರ್ಹನಾದನ್ ಘಾಸಿ ಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ. 699ನೆಯ ಮುಕ್ತಕ ಅನ್ಬೋದು. ಏಸು ಅಂದ್ರೆ ಎಷ್ಟು ಅಂತ ಹಳೆಗನ್ನಡದಲ್ಲಿ. ನಾವು ಎಷ್ಟು ಸಾರಿ ತಪಸ್ ಮಾಡಿದ ವಿಶ್ವಾಮಿತ್ರ, ಎಷ್ಟು ಕಷ್ಟಪಟ್ಟ. ಆ ಕೌಶಿಕ ಅಂತ ಇನ್ನೊಂದು ಹೆಸರಿಟ್ಕೊಂಡಿದ್ದಂತಹ ವಿಶ್ವಾಮಿತ್ರನು ನಾನು ಬ್ರಹ್ಮರ್ಷಿ ಪದವನ್ನು ಪಡಿಬೇಕು ಅಂತ ಪ್ರಯತ್ನ ಪಟ್ಟು ಅವನು ಎಷ್ಟೋ ಬಾರಿ ಸೋತರೂ ಕೂಡ, ತುಂಬ ನೋವನ್ನು ಅನುಭವಿಸಿದ್ರು ಕೂಡ ಪುನಃ ಒಂದು ನಮ್ರತೆಯಿಂದ ಪರವಾಗಿಲ್ಲ ಆದದ್ದು ಆಯಿತು ಅಂತ ತನ್ನನ್ನು ತಾನು ಮೃದುವಾಗಿ ಮಾಡಿಸ್ಕೊಳ್ಳುತ್ತಾ ಬ್ರಹ್ಮರ್ಷಿ ಪದಕ್ಕೆ ಅರ್ಹನಾದ ಅಂತ ಹೇಳಿ ಅದನ್ನ ಒಂದು ದೃಷ್ಟಾಂತವಾಗಿ ಕೊಟ್ಟು ಹೇಳ್ತಾರೆ, ನಾವು ಕೂಡ ಅಲ್ಲಿ ಇಲ್ಲಿ ಸೋಲ್ಬಹುದು, ಆದರೆ ಒಳ್ಳೆಯ ಶಾಸ್ತ್ರದಲ್ಲಿ, ಗುರುವಿನಲ್ಲಿ, ದೇವರಲ್ಲಿ ವಿಶ್ವಾಸ, ಶ್ರದ್ಧೆ ಇಟ್ಕೊಂಡು ಏನೇ ಆಗಲಿ ನಾನು ಮತ್ತೆ ಪ್ರಯತ್ನ ಮಾಡ್ತೀನಿ ಅಂತ ಹೊರಟು ಮತ್ತೊಮ್ಮೆ ಮರಳಿ ಲೇಸು ಆಗಿಸು ಆತ್ಮವನು. ನಿಮ್ಮನ್ನು ನೀವೇ ಉತ್ತಮಪಡಿಸ್ಕೊಳ್ಳಿ. ಇನ್ನೊಂದು ಕಡೆ ನನಗೆ ಬಹಳ ಪ್ರಿಯವಾದ 2 ಶಬ್ದಗಳಿವೆ ಕಗ್ಗದಲ್ಲಿ. ಸ್ವಾಂತಮಂ ತಿದ್ದುತಿರು ಅಂತ ಬರುತ್ತೆ ಒಂದು ಕಡೆ. ಸ್ವಾಂತಮಂ ಅಂದ್ರೆ ನಮ್ಮನ್ನು ನಾವೇ, ಸ್ವಾಂತಮಂ ತಿದ್ದುತಿರು. ನಮ್ಮಲ್ಲಿ ಎಷ್ಟೋ ಲೋಪದೋಷಗಳಿರ್ತವೆ, ಅವುಗಳನ್ನು ತಿದ್ದುಕೊಳ್ತಾ ಇರಬೇಕು ಅಂತಾರೆ. ಇದನ್ನ ಅನುಸರಿಸಿ 701ರಲ್ಲಿ ಬಹಳ ಜನಪ್ರಿಯವಾದ ಒಂದು ಚೌಪದಿ ಇದೆ, ಅದನ್ನು ಹೇಳ್ತೀನಿ ಇವಾಗಲೇ. ಅದರಲ್ಲಿ ಒಂದು ಒಳ್ಳೆ ದೃಷ್ಟಾಂತ ಇದೆ. ದೃಷ್ಟಾಂತ ಅಂದ್ರೆ ವಾಸ್ತವವಾಗಿ ಇಟ್ಟಿಗೆಗಳಿಂದ ಅಥವಾ ಮರದಿಂದ ಅಥವಾ ಯಾವುದೇ ಸಾಮಗ್ರಿಯಿಂದ ಮಾಡಿರುವ 2 ಕೋಣೆಗಳಲ್ಲ, ವಾಸ್ತವವಾದ ಕೋಣೆಗಳಲ್ಲ. ಅದರ ದೃಷ್ಟಾಂತದಲ್ಲಿ ಮೆಟಫಾರ್ ಅಂತ ನೋಡಿ, ಕೋಣೆಗಳ ರೀತಿ. 2 ಕೋಣೆಗಳ ನೀಂ ಮಾಡು ಮನದಾಲಯದಿ ಹೊರ ಕೋಣೆಯಲಿ ಲೋಗರಾಟಗಳ ನಾಡು ವಿರಮಿಸೊಬ್ಬನೆ ಮೌನದೊಳ ಮನೆಯ ಶಾಂತಿಯಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ. 701ನೇ ಪದ್ಯ ಇದು. ಇನ್ನೊಮ್ಮೆ ಹೇಳ್ತೀನಿ, ನಿಮ್ಮ ವಾಸ್ತವವಾದ ಮನೆಯಲ್ಲಿ 2 ಕೋಣೆ ಇರಬೇಕು ಅಂತ ಡಿ ವಿ ಜಿ ಹೇಳ್ತಾ ಇಲ್ಲ. ನೀವೆಷ್ಟು ಕೋಣೆ ಬೇಕಾದ್ರೆ ಇಟ್ಕೊಳ್ಳಿ.
3 ಬೆಡ್ರೂಮ್, 4 ಬೆಡ್ರೂಮ್, 5 ಬೆಡ್ರೂಮ್, ಅಥವಾ ಎಷ್ಟೋ ಮನೆಗಳ ಬೆಲೆ ಇಟ್ಕೊಳ್ಳಿ. ನಗರದಲ್ಲೊಂದು, ಹಳ್ಳಿಯಲ್ಲೊಂದು, ಸಮುದ್ರ ತೀರದಲ್ಲೊಂದು, ನದಿ ಪಕ್ಕದ ಒಂದು, ಗುಡ್ಡದ ಮೇಲೆ 5 ಮನೆ ಇಟ್ಕೊಳ್ಳಿ. ಮಗಳಿಗೊಂದು, ಮಗನಿಗೊಂದು, ಮೊಮ್ಮಕ್ಕಳಿಗೆ ಇನ್ನೊಂದು ಮಾಡ್ಕೊಳ್ಳಿ. ಅಧ್ಯಾತ್ಮ ನಿಮ್ಮ ಹೊರ ಸಂಪತ್ತಿಗೆ ಯಾವಾಗಲೂ ಆಕ್ಷೇಪ ಮಾಡೋದಿಲ್ಲ. ಇಲ್ಲೇ ಹೇಳಿರೋ 2 ಕೋಣೆಗಳ ಮಾಡು ಮನದ ಆಲಯದಿ ಅಂದಾಗ ಮನಸ್ಸನ್ನುವಂತಹ ದೇಗುಲದಲ್ಲಿ ಹೇಳುವ ಬಗೆಯಲ್ಲಿ 2 ಕೋಣೆಗಳಿರಲಿ. ನಮ್ಮ ಮನಸ್ಸು ಕೆಲವೊಮ್ಮೆ ಹೊರ ಕೋಣೆಯಲ್ಲಿರಬೇಕು, ಕೆಲವೊಮ್ಮೆ ಒಳ ಕೋಣೆಯಲ್ಲಿರಬೇಕು. ಹೆಚ್ಚು ಹೆಚ್ಚು ಹೊರ ಕೋಣೆಯಲ್ಲೇ ಇದ್ರೆ ಫಜೀತಿ ಆಗುತ್ತೆ. ಹೊರ ಕೋಣೆ ಅಂದ್ರೆ ಈಗ ನಿಮ್ಗೆ ಅರ್ಥ ಆಗಿರುತ್ತೆ, ವ್ಯವಹಾರ. ಹೆಚ್ಚು ಹೆಚ್ಚು ಒಳ ಕೋಣೆಯಲ್ಲೇ ಇದ್ರೆ ನಾವೇ ಕೊನೆಗೆ ಅಪರಾಧಿ ಮನೋಭಾವವನ್ನು ಅನುಭವಿಸ್ತೀವಿ. ಛೇ 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 ಛೇ, ನನ್ನ ತಂದೆ ತಾಯಿಗಳಿಗೆ ನಾನು ಏನ್ ಮಾಡ್ಬೇಕಿತ್ತೋ ಮಾಡಲಿಲ್ಲ, ನನ್ನ ಪತಿಗೋ ಪತ್ನಿಗೋ, ಮಗನಿಗೋ ಮಗಳಿಗೋ ಅಥವಾ ಮೊಮ್ಮಕ್ಕಳಿಗೋ ನನ್ನಿಂದ ಏನೋ ಆಗ್ಬೇಕಿತ್ತು, ಅದನ್ನ ಮಾಡಲಿಲ್ಲ. ಛೀ, ಇನ್ನು ನಾನು ಕೊನೆ ಉಸಿರಿನವರೆಗೂ ಅದರ ಬಗ್ಗೆ ಅಪರಾಧಿ ಮನೋಭಾವವನ್ನು ಅನುಭವಿಸ್ಲಿಕ್ಕಿದ್ದೇನೆ. ಐ ಆಮ್ ಗೋಯಿಂಗ್ ಟು ಫೀಲ್ ಗಿಲ್ಟಿ ಅಬೌಟ್ ದಿಸ್. ಓ ಮೈ, in the name of spirituality, I did not do certain duties. I am sad about it. I regret that. ಅಂತ ಆ ಥರ ಬಂದುಬಿಡುತ್ತೆ ಅಲ್ವಾ? ಆದ್ರಿಂದ 2 ಕೋಣೆಗಳಲ್ಲಿ ಸಮತೋಲನ ಬೇಕು ಅಂತ ಹೇಳ್ತಾರೆ. ಏನಿದು 2 ಕೋಣೆಗಳು? ಇವತ್ತಿನ ವಿಷಯ ವ್ಯವಹಾರ ಮತ್ತು ಸಾಧನೆಯ ಮಧ್ಯೆ ಸಮತೋಲನ. ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಸತ್ವಗುಣ ಬೆಳೆಯುತ್ತೋ, ಎಷ್ಟರ ಮಟ್ಟಿಗೆ ನಾವು ಈ ಮೊದಲಿನ ಚೌಪದಿಯ ಹೇಳಿದ ಹಾಗೆ ಪ್ರಯತ್ನ ಮಾಡ್ತಾ ಹೋಗ್ತೀವೋ, ತೆರೆದ ಮನಸ್ಸಿನಿಂದ ಜೀವನ ನಮಗೆ ಕಲಿಸುವ ಪಾಠಗಳನ್ನು ಕಲಿಯುತ್ತಾ ಹೋಗ್ತೀವೋ, ಅಷ್ಟರ ಮಟ್ಟಿಗೆ ನಮ್ಮ ಜವಾಬ್ದಾರಿಗಳು ಕಡಿಮೆಯೂ ಆಗ್ತವೆ. ಒಂದೇ ವಾಸ್ತವವಾಗಿ ನಮ್ಮ ಕರ್ತವ್ಯಗಳು ಕಡಿಮೆ ಆಗ್ತವೆ. ಕೆಲವು ಸಂದರ್ಭದಲ್ಲಿ ವಾಸ್ತವವಾಗಿ ಸಂಖ್ಯೆಯಲ್ಲಿ ಕರ್ತವ್ಯಗಳು ಕಡಿಮೆ ಆಗದಿದ್ರೂ ಅದು ಏನೇನೋ ಕರ್ತವ್ಯಗಳು ಬರ್ತವೆ ನೋಡಿ ನಮಗೆ, ಅವುಗಳು ನಮ್ಮ ಮೇಲೆ ಮಾಡುವಂತಹ ಒತ್ತಡ ಕಡಿಮೆ ಆಗುತ್ತೆ. ಅದು ಇನ್ನೊಂದು ನೋಡಿ, 2 ಹುಡುಗರು ಪರೀಕ್ಷೆಯಲ್ಲಿ ಬರಿತಾ ಇದ್ದಾರೆ, ಉತ್ತರ ಪತ್ರಿಕೆಯನ್ನು ತುಂಬಿಸ್ತಾ ಇದ್ದಾರೆ. ಅವರಿಬ್ಬರಿಗೂ ಕೂಡ ಇನ್ನು ಬರೇ 35 ನಿಮಿಷ ಉಳಿದಿದೆ, 3 ಗಂಟೆಯ ಪೇಪರ್. ನೋಡಿ, ಗಡಿಯಾರ ನೋಡಿದರೆ, ಗೋಡೆಯ ಮೇಲಿರುವ ಗಡಿಯಾರವನ್ನು ನೋಡಿದರೆ ಅವರಿಬ್ಬರಿಗೂ ಉಳಿದಿರುವುದು 35 ನಿಮಿಷ. ಆದರೆ ಯಾರು ಒಂದು ರೀತಿಯಲ್ಲಿ ಪ್ರೌಢತೆಯನ್ನು ಹೊಂದಿದ್ದಾನೋ ಅವನಿಗೂ ಒಂದು ಸ್ವಲ್ಪ ಟೆನ್ಷನ್ ಆಗುತ್ತೆ. 35 ನಿಮಿಷ ಇದೆ, ಇನ್ನೂ 3 ಪ್ರಶ್ನೆಗೆ ಉತ್ತರ ಕೊಡ್ಬೇಕು, ಸ್ವಲ್ಪ ಆಗುತ್ತೆ, ಆದರೆ ಹೆಚ್ಚಲ್ಲ. ಯಾರು ಬಹಳ ಚಂಚಲ ಮನಸ್ಸಿನವನು, ಯಾರಲ್ಲಿ ಋಣಾತ್ಮಕವಾದ ಭಾವನೆಗಳು ಉದ್ಭವಿಸ್ತಾ ಇರ್ತವೆಯೋ, ಯಾರಿಗೆ ತನ್ನ ಬಗ್ಗೆ ನಾನು ಯಾಕೂ ಪ್ರಯೋಜನ ಇಲ್ಲ ಅಂತ ಇರುತ್ತೋ, ಏನೇನೋ ಕಾಂಪ್ಲೆಕ್ಸಸ್ ಇರುತ್ತಾರಲ್ಲ, ಅವರಿಗೆ ಅಯ್ಯೋ 35 ನಿಮಿಷ ಮಾತ್ರ ಉಳಿದಿದೆ ಅಂದ್ರೆ 2 ಗಂಟೆ 25 ನಿಮಿಷ ಮುಗಿದೋಯ್ತು, ಕೃಷ್ಣ ಏನಾಗುತ್ತೆ ಈಗ, ಆಮೇಲೆ ಇವಾಗಲೇ ನಾನು ಈ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಅಪ್ಪ ಅಮ್ಮ ಏನು ಹೇಳ್ತಾರೆ, ಇತ್ಯಾದಿಯಾಗಿ ತುಂಬಾ ಬೇಗುದಿ ಉಂಟಾಗುತ್ತೆ ನೋಡಿ. ಆ ರೀತಿಯಲ್ಲಿ ಕೆಲಸಗಳೇ ಕಡಿಮೆ ಆಗುವುದು ಉಂಟು ಜೀವನದಲ್ಲಿ. ಇನ್ನು ಕೆಲವೊಮ್ಮೆ ಕೆಲಸಗಳು ಕಡಿಮೆ ಆಗದಿದ್ರೂ ಇರುವ ಕೆಲಸಗಳನ್ನೆಲ್ಲ ನಗು ನಗುತ್ತಾ ಮಾಡುವಂತಹ ಒಂದು ಸಾಮರ್ಥ್ಯ ನಮಗೆ ಬರುವುದು ಇದೆ. ಈ 2 ಕೋಣೆಗಳಂತ ಗುಂಡಪ್ಪನವರು ಯಾವುದಕ್ಕೆ ಹೇಳ್ತಾರಂದ್ರೆ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು. ಹಳೆಗನ್ನಡದಲ್ಲಿ, ಹಿಂದಿಯಲ್ಲಿ ಹೇಗೆ ಲೋಗ್ ಅಂದ್ರೆ ಜನರು, ಲೋಗ್ ಕ್ಯಾ ಕಹತೆ ಹೈ, ಯಹ ಬಹುತ್ ಲೋಗ್ ಹೇ ಅಂತ ಹಿಂದಿಯಲ್ಲಿ ಹೇಳ್ತಾರಲ್ಲ. ಲೋಗ್ ಅಂದ್ರೆ ಸಂಸ್ಕೃತದಲ್ಲಿ ಲೋಕ ಅಂತ ಶಬ್ದ ಇದೆ, ಲೋಕ ಅಂದ್ರೂ ಕೂಡ ಜನರು ಅಂತ ಅರ್ಥ ಇದೆ. ಹಳೆಗನ್ನಡದಲ್ಲೂ ಆ ಶಬ್ದ ಇತ್ತಂತ ಕಾಣುತ್ತೆ. ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ಜನರ ಜೊತೆ ಬೆರೆಯುತ್ತಾ, ಜನರ ಜೊತೆ ಕೂತ್ಕೊಂಡು, ಜನರ ಜೊತೆ ವಿಚಾರ ವಿನಿಮಯ ಮಾಡುತ್ತಾ, ಅವ್ರ ಜೊತೆ ಎಲ್ಲೋ ಹೋಗುತ್ತಾ, ಅಥವಾ ಜನರನ್ನ ನಮ್ಮಲ್ಲಿ ಕರೆಸ್ಕೊಳ್ಳುತ್ತಾ, ತುಂಬಾ ಸಕ್ರಿಯವಾದ ಜೀವನ, ಅದು ಹೊರ ಕೋಣೆ. ಮೂರನೇ ಪಂಕ್ತಿಯಲ್ಲಿ ಬಹಳ ಚಂದವಾಗಿ ಹೇಳ್ತಾರೆ, ಇಂಥ ಸಾಹಿತ್ಯವನ್ನು ಓದಿದ್ರೆ ನಮಗೆ ನಮ್ಮಲ್ಲಿರುವ ಕನ್ನಡ ಪ್ರೇಮವೂ ಹೆಚ್ಚಾಗುತ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ವಿರಮಿಸೊಬ್ಬನೆ ಮೌನದೊಳಮನೆಯ ಶಾಂತಿಯಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ. ಇದೊಂದು ಯೋಗ ಸೂತ್ರ, ಅದರಲ್ಲಿಯೂ ವರಯೋಗ ಅಂದ್ರೆ ಶ್ರೇಷ್ಠವಾದ ಯೋಗ ಸೂತ್ರ. ವರ ಅಂದ್ರೆ ಶ್ರೇಷ್ಠ,
ಪತಂಜಲಿ ಬರೆದ ಯೋಗ ಸೂತ್ರಗಳು ನಿಮ್ಗೆ ಗೊತ್ತೇ ಇವೆ. ಅಥಾತೋ ಯೋಗ ಅನುಶಾಸನಂ ಏನು ಬರುತ್ತೆ, ವಾಕ್ಯಾಸ್ಯಾಮಹ ಅದೆಲ್ಲ ಬರುತ್ತೆ, ಯೋಗವನ್ನು ಹೇಳ್ತೀವಿ ಅಂತ. ಕೊನೆಗೆ ಬಹಳ ಪ್ರಸಿದ್ಧವಾದ ಸೂತ್ರ ಮೊದಲನೇದು ಯೋಗ ಚಿತ್ತವೃತ್ತಿ ನಿರೋಧ. ಎಲ್ಲರೂ ಅದನ್ನು ಉದಾಹರಿಸ್ತಿರ್ತಾರೆ. ನಮ್ಮಂತ ವೇದಾಂತಿಗಳಿಗೆ ಯೋಗ ಸೂತ್ರ ಹೆಚ್ಚು ಬರೋದಿಲ್ಲ, ಆದ್ರೆ ಅವಕಾಶ ಸಿಕ್ಕಿದಾಗೆಲ್ಲ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಕೆಲವು ವೇದಾಂತಿಗಳು ಯೋಗ ಸೂತ್ರ ಓದ್ಕೊಳ್ತಾರೆ. ನಾವು ಅಲ್ಲೊಮ್ಮೆ ಇಲ್ಲೊಮ್ಮೆ ಸ್ವಲ್ಪ ಕೈ ಹಾಕಿದ್ದೇವೆ, ಆದರೆ ಅದು ಅಂಟ್ಕೊಳ್ಳಿಲ್ಲ ನಮಗೆ. ನಮಗೆ ಗೀತೆ ಮತ್ತು ಉಪನಿಷತ್ತಿನಲ್ಲಿಯೇ ಪ್ರೀತಿ ಇರಲಿ. ಯೋಗ ಸೂತ್ರ 4 ಪಾದಗಳಲ್ಲಿ ಪತಂಜಲಿ ಮಹರ್ಷಿಗಳು ಒಂದಿಷ್ಟು ಸೂತ್ರಗಳು ಕೊಟ್ಟಿದ್ದಾರೆ. 100-200 ಇದೆ. ಬಹಳ ಅದ್ಭುತವಾಗಿದೆ ಅಂತ ಕೇಳ್ತೇವೆ ನಾವು. ಅಲ್ಲಿ ಬೇರೆಯವರು ಮಾತಾಡುವಾಗ ಕೇಳಿದ್ದಿದೆ. ಮಂಕುತಿಮ್ಮನ ಕಗ್ಗದಲ್ಲಿ ಲೇಖಕರು ಏನ್ ಹೇಳ್ತಾರೆ, ಬಹಳ ಶ್ರೇಷ್ಠವಾದ ಒಂದು ಯೋಗ ಸೂತ್ರ ಇದೆ. ಪತಂಜಲಿ ಸೂತ್ರ ಅಲ್ಲ, ಅದು ಈ ಸೂತ್ರ. ಮನದ ಆಲಯದಲ್ಲಿ ಒಂದು ಹೊರ ಕೋಣೆ ಇರಲಿ, ಒಂದು ಒಳ ಕೋಣೆ ಇರಲಿ. ಹೊರ ಕೋಣೆಯಲ್ಲಿ ಜನಸಂಪರ್ಕ ಇರಬೇಕು, ಕಾರ್ಯನಿರ್ವಹಣೆ ಇರಬೇಕು. ಮತ್ತು ಒಳ ಕೋಣೆಯಲ್ಲಿ ಮೌನದಲ್ಲಿ ನಾವು ವಿರಮಿಸಬೇಕು. ಒಳ ಕೋಣೆಯಲ್ಲಿ ನಮ್ಮ ಜೊತೆ ಯಾರೂ ಇಲ್ಲ. ನಮ್ಮ ಹೆಂಡತಿ ಇನ್ನೂ ಇರ್ಬೋದು, ಗಂಡ ಇನ್ನೂ ಇರ್ಬೋದು, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರಿ 15 ಜನ ಇರಬಹುದು, ಅದೆಲ್ಲ ಇರಬಹುದು. ಆದರೆ ಇದೊಂದು ಮನಸ್ಸಿನ ಆಲಯದಲ್ಲಿ ನಾವು ಪ್ರವೇಶಿಸಬಹುದಾದಂತಹ ಕೋಣೆ. ನಿಮ್ಮ ಜನ್ಮದಿನದಂದು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಂದಿದ್ದಾರೆ, ಸುತ್ತು ಕೂತ್ಕೊಂಡಿದ್ದಾರೆ, ಎಲ್ಲರೂ ನಗ್ತಿದ್ದಾರೆ, ಎಲ್ಲರೂ ಏನೋ ತಿಂಡಿ ತಿಂತಾ ಇದ್ದಾರೆ, ಕಾಫಿ ಚಹಾ ಕುಡಿತಾ ಇದ್ದಾರೆ, ನೀವು ತಗೊಳ್ತಾ ಇದ್ದಾರೆ. ಆದ್ರೆ ಆ ಜನರ ಮಧ್ಯೆ ಕೂತಾಗಲೂ ಕೂಡ ನೀವು ಮನಸ್ಸಿನ ಆಲಯದಲ್ಲಿ 1-2 ನಿಮಿಷ ಒಳ ಕೋಣೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. 2 ನಿಮಿಷ ಅವರೆಲ್ಲ ಮಾತಾಡ್ತಾ ಇದ್ದಾರೆ, ಅವರೇ ಮಾತಾಡ್ತಿದ್ದಾರೆ. ಆಗ ನೀವು ಅವ್ರನ್ನೆಲ್ಲ ನೋಡ್ತೀರಾ. ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನಗೆ ಅವರೆಲ್ಲರೂ ಪ್ರಿಯರು. ಆದರೆ ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಬರ್ತಾರೆ ಹೋಗ್ತಾರೆ, ಆಯಾರಾಮ್ ಗಯಾರಾಮ್. ನಾನು ಹುಟ್ಟಿದ್ದು ಒಬ್ಬನೇ, ಹೋಗುವುದು ಒಬ್ಬನೇ. ನನ್ನ ಮುಖ್ಯವಾದ ಸಂಬಂಧ ಭಗವಂತನ ಜೊತೆ, ನಾನು ಭಗವಂತನಿಗೆ ಸೇರಿದವನು ಅಂತ 1-2 ನಿಮಿಷ ಅದನ್ನು ಚಿಂತಿಸಿಕೊಂಡು ಒಳಕೋಣೆಯಲ್ಲಿ ಒಬ್ಬನೇ ವಿರಮಿಸು. ಒಳಕೋಣೆಯಲ್ಲಿ ಮೌನದಿ ವಿರಮಿಸು ಒಬ್ಬನೇ. ಈ ಪ್ರಕಾರವಾಗಿ ನಮ್ಮ ಮನಸ್ಸನ್ನ ಜವಾಬ್ದಾರಿಗಳ ಮಧ್ಯದಲ್ಲಿ ಮತ್ತು ಅವಕಾಶ ಸಿಕ್ಕಿದಾಗ ಏಕಾಂತದಲ್ಲಿ ಹಿಂದೆ ತೆಗೆದುಕೊಳ್ಳುವಂತಹ ಒಂದು ಕೌಶಲವನ್ನ, ಒಂದು ಕುಶಲತೆಯನ್ನ, ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಂತ ತುಂಬಾ ಮಾತು ಬರುತ್ತೆ ಇವಾಗ. ವಿ ಕ್ಯಾನ್ ಲರ್ನ್ ದಿ ಸ್ಕಿಲ್, ವಿ ಮಸ್ಟ್. ಆ ಸ್ಕಿಲ್, ಆ ಕುಶಲತೆ ಕಲ್ತ್ಕೊಂಡ್ಬಿಟ್ರೆ ಆಗ ಆ ಸಮತೋಲನ ನಮಗೆ ಬರುತ್ತೆ. ಆದ್ರಿಂದ ಶ್ರೀಕೃಷ್ಣ 5ನೇ ಅಧ್ಯಾಯದಲ್ಲಿ ಘಂಟಾ ಘೋಷವಾಗಿ ಸಾರ್ತಾನೆ, ಏಕಂ ಯೋಗಂ ಚ ಸಾಂಖ್ಯಂ ಚ ಯಃ ಪಶ್ಯತಿ ಸ ಪಶ್ಯತಿ. ಏಕಂ ಯೋಗಂ ಚ ಸಾಂಖ್ಯಂಚ. ಯೋಗ ಅಂದ್ರೆ ನಿಮ್ಮ ಕೈಗಳು ಕೆಲಸದಲ್ಲಿ ತೊಡಗಿವೆ. ಸಾಂಖ್ಯ ಅಂತ ಹೇಳಿದ್ರೆ ನಿಮ್ಮ ಮನಸ್ಸು ತತ್ವಚಿಂತನೆಯಲ್ಲಿ ತೊಡಗಿದೆ. ಆ ತತ್ವಚಿಂತನೆಯ ಆನಂದ ಮತ್ತು ಕೆಲವು ಜವಾಬ್ದಾರಿಗಳನ್ನು ನಿರ್ವಹಿಸುವ ಸುಖ, ಇವೆರಡನ್ನ ಪ್ರತ್ಯೇಕ ಮಾಡಬೇಡಿ. ಆ ಮನಸ್ಸನ್ನ ಒಂದು ತರಬೇತಿಗೊಳಿಸಿ. ಸ್ವಾಮಿ ಚಿನ್ಮಯಾನಂದರು ನಮಗೆ ಹೇಳ್ತಾ ಇದ್ರು, ಲೆಟ್ ಯುವರ್ ಮೈಂಡ್ ಬಿ ವೇರ್ ಯುವರ್ ಹ್ಯಾಂಡ್ಸ್ ಆರ್. ಯಾರೋ ಬಂದಿದ್ದಾರೆ, ಅವರಿಗೆ 2 ಕಪ್ ಕಾಫಿ ಮಾಡ್ತಾ ಇದ್ದೇನೆ ನಾನು. ಹ್ಯಾಂಡ್ಸ್ ಆರ್ ಮೇಕಿಂಗ್ ದಿ ಕಾಫಿ. ಕಾಫಿ ಫಿಲ್ಟರ್ ಮಾಡಿಕೊಂಡು ಅದು ಡೆಕಾಕ್ಷನ್ಗೆ ಹಾಲು ಬೆರೆಸಿ ಆಮೇಲೆ ಸಕ್ಕರೆ ಹಾಕಿ ಅದನ್ನು ಕದಡಿ ಕಾಫಿ ರೆಡಿ. ಕೈಗಳು ಕಾಫಿ ಮಾಡುವಂತಹ ಒಂದು ಕೆಲಸದಲ್ಲಿ ತೊಡಗಿರುವಾಗ ಮನಸ್ಸು ಬೆಂಗಳೂರು ಬಿಟ್ಟು ಬೊಂಬಾಯಿಗೋ ಡೆಲ್ಲಿಗೋ ಹೋಗಿಬಿಟ್ರೆ ಆಗ ಅಧ್ವಾನ ಆಗ್ಲಿಕ್ಕೆ ಸಾಧ್ಯ ಇದೆ. ಸಕ್ಕರೆ ಹಾಕಿದ್ರೂ ಕೂಡ ಮರ್ತು ಹೋಗಿ 2ನೇ ಸಾರಿ ಸಕ್ಕರೆ ಹಾಕ್ತೀವಿ, ಅಥವಾ ಸಕ್ಕರೆ ಹಾಕಲೇ ಇಲ್ಲ, ಹೆಚ್ಚು ಕಡಿಮೆ ಆಗುತ್ತೆ. ಸಣ್ಣ ಸಣ್ಣ ಕೆಲಸಗಳಲ್ಲೂ ಅಷ್ಟೇ, ದೊಡ್ಡ ಕೆಲಸಗಳಲ್ಲೂ ಅಷ್ಟೇ. ಸಕ್ಕರೆ ಕಡಿಮೆ, ಸಕ್ಕರೆ ಹೆಚ್ಚು ಅದೆಲ್ಲ ಬಿಡಿ. ಎಷ್ಟೋ ಕಡೆ ನಾವು ಎಲ್ಲಿ ನಮ್ಮ ಕೈಗಳಿವೆಯೋ ಅಲ್ಲಿ ಮನಸ್ಸನ್ನ ಪೂರ್ಣವಾಗಿ ತೊಡಗಿಸದಿದ್ರೆ
ಆಗ ಈ ಮನಸ್ಸನ್ನೋದು ಯಾವುದಾವುದು ಬೇಡದಿದ್ದಕ್ಕೆಲ್ಲ ಹೋಗ್ಬಿಟ್ಟು ವ್ಯಥೆ, ಭಯ, ಸಂಕೋಚ, ಬೇಸರ, ಈ ಕೆಲಸ ನನಗೆ ಯಾಕೆ ಬಂತು, ಅವರೆಲ್ಲ ಇದ್ರು, ಅವ್ರು ಯಾರು ಮಾಡ್ಬೋದಿತ್ತಲ್ಲ, ಪ್ರತಿ ಸಾರಿ ನನಗೆ ಈ ಕೆಲಸ ಕೊಡ್ತಾರೆ ಅಂತ ಏನೋ ಒಂದು ದೂರ ಮಾಡ್ತೀವಿ ನಾವು. ಅಥವಾ ಇನ್ನು ಕೆಲವು ಕಡೆ ಎಲ್ಲರಿಗೂ ಕೊಡ್ಬೋದಿತ್ತು, ಯಾರಿಗೂ ಕೊಡ್ತಾರೆ, ನನಗೆ ಕೊಟ್ಟಿದ್ದಾರೆ ಗರ್ವದಿಂದ. ಇಂಥ ಕಷ್ಟದ ಕೆಲಸ ನಮಗೆ ಕೊಡ್ತಾರೆ, ನಾವೇನಂದ್ಕೊಂಡಿದ್ದೀರಾ? ಕೆಲವೊಮ್ಮೆ ಗರ್ವ, ಕೆಲವೊಮ್ಮೆ ನಾಚಿಕೆ, ಕೆಲವೊಮ್ಮೆ ಸಿಟ್ಟು, ಕೆಲವೊಮ್ಮೆ ಬೇಸರ, ಕೆಲವೊಮ್ಮೆ ಮತ್ಸರ, ಏನೆಲ್ಲ ಬರುತ್ತಲ್ಲ, ಅವುಗಳನ್ನು ನಿವಾರಿಸಲಿಕ್ಕೆ ಸಾಧ್ಯ ಇದೆ. ಶಾಂತವಾದ ಮನಸ್ಸಿಂದ ಕೆಲಸ ಮಾಡುವಾಗ ಕೆಲಸ ಮಾಡೋದು. ಆಮೇಲೆ ಅವಕಾಶ ಸಿಕ್ಕಿದಾಗ ಅದು ಬರೀ 10 ನಿಮಿಷ ಇರಬಹುದು. 10 ನಿಮಿಷ ಅವಕಾಶ ಸಿಕ್ಕಿದೆ, ಯಾರು ನಮಗೆ ಕರೀತಾ ಇಲ್ಲ, ಯಾರು ಬಾಗಿಲು ತಟ್ತಾ ಇಲ್ಲ, ಯಾರು ಫೋನ್ ಮಾಡ್ತಾ ಇಲ್ಲ, 10 ನಿಮಿಷ. ಗ್ರಾಬ್ ದೋಸ್ 10 ಮಿನಿಟ್ಸ್. ನಿಮ್ಮ ರೂಮಿಗೆ ನೀವು ಹೋಗಿದ್ದೀರಾ 10 ನಿಮಿಷಕ್ಕೋಸ್ಕರ, ಆ ರೂಮ್ ಬಾಗಿಲನ್ನು ಮುಚ್ಚಿ 10 ನಿಮಿಷ ಇನ್ನೇನೋ ಮಾಡೋ ಬದಲು ಕುಳಿತುಕೊಂಡು ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ 10 ನಿಮಿಷ ನಾವು ಪ್ರೀತಿಯಿಂದ ರಾಮನ ಸ್ಮರಣೆ ಮಾಡಿದ್ರೆ, ಅಷ್ಟರೊಳಗೆ ಯಾರೋ ಬಾಗಿಲು ತಟ್ತಾರೆ, ರೀ ರೀ ಮೀಟಿಂಗ್ ಶುರು ಆಗ್ತಾ ಇದೆ ರೀ. ಅಷ್ಟರೊಳಗೆ ನೀವು 10 ನಿಮಿಷ ಜಪ ಮಾಡಿದ್ರಿ. ಆಗ ರಾಮನಿಗೆ ಹೇಳಿ, ರಾಮ 10 ನಿಮಿಷ ನಿನ್ನ ಹೆಸರು, ನಿನ್ನ ನಾಮ, ನಿನ್ನ ಮಂತ್ರವನ್ನ ಹೇಳಿ ತುಂಬ ನೆಮ್ಮದಿ ಬಂತು, ನಿನ್ನ ಒಪ್ಪಿಗೆಯ ಜೊತೆ ವಿತ್ ಯುವರ್ ಪರ್ಮಿಷನ್ ಮೀಟಿಂಗ್ ಹೋಗ್ತೀನಿ ಮಾತಾಡಿ. ವರ್ಕ್ ವೈಲ್ ಯು ವರ್ಕ್, ಪ್ಲೇ ವೈಲ್ ಯು ಪ್ಲೇ ಅಂತ ಒಂದು ಹಾಡಿತ್ತು ಬಹಳ ಹಿಂದೆ. ಅದೊಂದು ಕಲೆ, ಅದ್ರ ಬಗ್ಗೆ ಮಾತಾಡೋದು ಸುಲಭ. ನಿಜವಾಗಿಯೂ ಕೂಡ ನಿಶ್ಚಿಂತೆಯಿಂದಾಗಿ ಕೆಲಸ ಬಂದಾಗ ಕೆಲಸ ಮಾಡುವುದು, ಪುರುಸೊತ್ತು ಸಿಕ್ಕಿದಾಗ ಸ್ವಲ್ಪ ಸಾಧನೆ ಮಾಡೋದು. ಅಯ್ಯೋ ಇಷ್ಟೇ ಮಾಡಿದೆ ಅಂತ ಬೇಸರ ಇರಬಾರ್ದು. ಅಥವಾ ಕೆಲಸ ಇಷ್ಟೊಂದು ಕೆಲಸ ಯಾಕೆ ಬರುತ್ತೆ ನನಗೆ, ಅಯ್ಯೋ ಇಷ್ಟೆಲ್ಲ ಬಂತಲ್ಲ ಅಂತ ಬೇಸರ ಪಡೋ, ಅದೆಲ್ಲ ಅವಶ್ಯಕತೆ ಇಲ್ಲ. ಸುತ್ತಿ ಬಳಸಿ ಮಿತ್ರರೇ. ಈ ವ್ಯವಹಾರ ಮತ್ತು ಸಾಧನೆಯನ್ನ ಸಮತೋಲನ ಮಾಡಬೇಕಾದ್ರೆ ನಾವು ಎರಡನ್ನೂ ಸ್ವಲ್ಪ ಸ್ವಲ್ಪ ಆದರೂ ಚಂದವಾಗಿ ಮಾಡೋದು ಕಲಿಬೇಕು. ಅದನ್ನು ಹೇಳಿ ಮುಗಿಸ್ತೇನೆ ಮಾತನ್ನ. ಏನಂದ್ರೆ ಚಂದವಾಗಿ ಮಾಡೋದೇನು ಗೊತ್ತೇ, ಸ್ವಲ್ಪ ಸಾಧನೆಯನ್ನು ಚಂದವಾಗಿ ಮಾಡಿದ್ರೆ ಅದು ನಿಮ್ಮ ಕಾರ್ಯನಿರ್ವಹಣೆಯನ್ನು ಪೋಷಿಸ್ತದೆ. ಆಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ತೆಗೆದುಕೊಂಡು ಕೆಲಸಗಳನ್ನು ಚಂದವಾಗಿ ಮಾಡಿದರೆ ಒಂದು ಖುಷಿ ಆಗುತ್ತೊಳಗೆ. ಆಗ ನಾವು ಜಪಕ್ಕೆ ಕೂತಾಗ, ಧ್ಯಾನಕ್ಕೆ ಕೂತಾಗ, ಅಥವಾ ಯಾರೋ ಒಬ್ರದ್ದು ಪ್ರವಚನ ಕೇಳ್ತಾ ಇದ್ದೇವೆ, ಆ ಪ್ರವಚನಕ್ಕೆ ಬರುವ ಮೊದಲು ನಮ್ದೇನೋ ಒಂದು ಕರ್ತವ್ಯ ಮುಗಿಸಿ ಬಂದೆವು, ಯಾರಿಗೂ ಕೊಟ್ಟು ಮಾತನ್ನ ಪಾಲಿಸಿದೆವು. ವಿ ಕೆಪ್ಟ್ ಅವರ್ ವರ್ಡ್. ಯಾರೋ ಒಬ್ರಿಗೆ ಏನೋ ಕೊಡಬೇಕಿತ್ತು, ಕೊಟ್ಟು ಬರ್ತೀನಿ ಅಂತ ಬಂದು ಪ್ರವಚನದಲ್ಲಿ ಕೂತ್ವಿ. ನಾವು ಮಾಡಬೇಕಾದ ಕೆಲಸ ಮುಗಿಸಿ ಬಂದೆವಲ್ಲ, ಆಗ ಮನಸ್ಸು ಶಾಂತವಾಗಿ ಆ ಪ್ರವಚನವನ್ನು ಹೆಚ್ಚು ಆನಂದದಲ್ಲಿ ಕೇಳಲು ಸಾಧ್ಯವಾಗ್ತದೆ. ಸೊ ಪ್ಲೀಸ್ ನೋಟ್, ವರ್ಕ್ ಇನ್ ದಿ ವರ್ಲ್ಡ್ ಕ್ಯಾನ್ ಡಿಸ್ಟರ್ಬ್ ಸಾಧನಾ, and sadhana can come in the way of work. That's a lower level. But on a higher level, work done well in the world can facilitate sadhana. ಸಾಧನದಲ್ಲಿ ಒಂದು ಕ್ಯಾಟಲಿಸ್ಟ್ ತರ, ಸಾಧನೆಯಲ್ಲಿ, ಆ ಜಪದಲ್ಲಿ, ಆ ಧ್ಯಾನದಲ್ಲಿ, ಆ ಅಧ್ಯಯನದಲ್ಲಿ, ಆ ಶ್ರವಣದಲ್ಲಿ ಹೆಚ್ಚು ಆನಂದ ಬರಲಿಕ್ಕೆ ನೀವು ಮಾಡಿದ ಸತ್ಕರ್ಮ ಸಹಾಯಕವಾಗ್ತದೆ. ಅದೇ ರೀತಿಯಲ್ಲಿ ಸಾಧನೆ ಸ್ವಲ್ಪ ಆದರೂ ಚಿಂತೆ ಇಲ್ಲ, ಮನಸ್ಸಿಟ್ಟು ಮಾಡಿದರೆ ಆಗ ಮನಸ್ಸು ಹಗುರವಾಗ್ಬಿಟ್ಟು, ಮೊದಲು ತಲೆ ಬಿಸಿ ಅಂತೇವೆ ನೋಡಿ, ನಮ್ಮ ಮಂಗಳೂರು ಕಲ್ಲಿನ ಮಂಡೆ ಬಿಸಿ ಅಂತೇವೆ, ತಲೆ ಮಂಡೆ ಒಂದೇ, ಎಂತ ಮಂಡೆ ಬಿಸಿ ಅಂತ ಹೇಳ್ತಾರಲ್ಲಿ ಉಡುಪಿ ಮಂಗಳೂರು ಕಡೆ ಎಲ್ಲ. ಇದೊಂದು ಕೆಲಸ ಬಂದಿದೆ ನನಗೆ, ಈಗ ಇರುವ ಕೆಲಸ ಸಾಲದೆನ್ನುವಂತೆ ಈ ಕೆಲಸವು ನನಗೆ ಬಂದಿದೆ, ಎಂತ ಮಂಡೆ ಬಿಸಿ, ಈ ದಿನಗಳಲ್ಲಿ ನನಗೆ ಮಂಡೆ ಬಿಸಿಯೇ ಮಂಡೆ ಬಿಸಿ ಅಂತಾರೆ. ಅದೊಂದು ಭಾಷೆ. ಯಾವುದು ಮೊನ್ನೆವರೆಗೆ ಮಂಡೆ ಬಿಸಿ ಅಂತಾಗಿತ್ತೋ ಅದು ನಾವು ಸಿಕ್ಕ ಸಾಧನೆಯನ್ನ ಮನಸ್ಸಿಟ್ಟು ಮಾಡುವುದರಿಂದ ಮಂಡೆ ಬಿಸಿಯೂ ಇಲ್ಲ, ಏನೂ ಇಲ್ಲ, ಅದರಲ್ಲಿ ಆನಂದ. ಇಟ್ಸ್ ಮೈ ಪ್ರಿವಿಲೇಜ್ ಟು ಡೂ ದಿಸ್ ವರ್ಕ್, ಇಟ್ಸ್ ಮೈ ಗುಡ್ ಫಾರ್ಚೂನ್. ಇಂತಹ ಕೆಲಸ ನನಗೆ ಬಂದಿರುವುದು ಸೌಭಾಗ್ಯ.
ನನಗೆ ಕೀರ್ತಿ ಬೇಡ, ನನಗೆ ಯಾವ ಮನ್ನಣೆ ಬೇಡ, ನನಗೆ ಆರ್ಥಿಕವಾದ ಒಂದು ಲಾಭ ಇದರಲ್ಲಿ ಬೇಕಾಗಿಲ್ಲ. ಆದ್ರೆ 10 ಜನರಿಗೆ ಈ ಒಂದು ಕೆಲಸ ಮಾಡಿಕೊಡ್ತಿದ್ದೇನೆ, ಅವರೆಲ್ಲಿ ಗೊತ್ತೂ ಇಲ್ಲ ಬಹುಶಃ ಇದು ಯಾರು ಮಾಡಿದ್ದಂತ. ಬೇಡ, ಯಾರಿಗೂ ನಾನು ಮಾಡಿದ್ದಂತ ಗೊತ್ತಾಗೋದು ಬೇಡ. ಆದ್ರೆ ನಾನು ಮಾಡಿದ ಕೆಲಸದಿಂದ 10 ಜನರಿಗೆ ಏನೋ ಒಂದು ಒಳ್ಳೆಯದಾಗುದಿದ್ರೆ ಅದೇ ನನಗೆ ತೃಪ್ತಿ. ಅವರಿಗೆ ಸಂತೋಷಗೊಳಿಸುವ ಮೂಲಕ ಜಗತ್ತಿನಲ್ಲಿ ಯಾರಿಗೆ ಗೊತ್ತಾಗದಿದ್ರು ಈ ಕೆಲಸದಿಂದ ತಾಯಿ ಲಲಿತಾಂಬಿಕೆ ಸಂತೋಷಗೊಳ್ಳಲಿ ಅನ್ನೋದಾಗಿ ಒಂದು ಭಾವನೆ ಬಂದ್ರೆ ಅದರಲ್ಲಿಯೂ ನಮಗೆ ಏನು ಮುಕ್ತಿಗೆ ಹತ್ರ ಬರ್ತೇವೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಇಲ್ಲ. ಆದ್ರಿಂದ ಭಗವಂತ ಈ ಪ್ರಶ್ನೆಯನ್ನ ಗೀತೆಯಲ್ಲಿ ಎತ್ಕೊಂಡಿದ್ದಾನೆ. ಏಕಂ ಸಾಂಖ್ಯಂ ಚ ಯೋಗಂಚ ಯಪ್ ಪಶ್ಯತಿ ಸ ಪಶ್ಯತಿ. ಸಾಂಖ್ಯ ಯೋಗವು ಪೃಥಕ್ ಬಾಲಾಹ ಪ್ರವದಂತಿನ ಪಂಡಿತ. ಮಕ್ಕಳಾಟಿಕೆಯಲ್ಲಿರುವವರು, ಇನ್ನೂ ಹೆಚ್ಚು ಬೆಳೆಯದಿರುವವರು ಸಾಧನೆ ಬೇರೆ ವ್ಯವಹಾರ ಬೇರೆ ಅಂತ ಮಧ್ಯದಲ್ಲಿ ಒಂದು ಗೋಡೆ ಕಟ್ಬಿಡ್ತಾರೆ. ಆದರೆ ಯಾರಿಗೆ ಇವುಗಳ ಮರ್ಮ ಗೊತ್ತಿದೆಯೋ ಅವರು ಅಂತ ಗೋಡೆಯನ್ನು ಕಟ್ಟೋದಿಲ್ಲ. ಬಂದಿರುವ ಕೆಲವು ಕೆಲಸಗಳನ್ನು ಶಾಂತಿ ಪ್ರೀತಿಯಿಂದ ಮಾಡ್ತಾರೆ. ಅವಕಾಶ ಸಿಕ್ಕಿದಾಗ ಸಾಧನೆ ಮಾಡ್ತಾರೆ. ಮತ್ತೆ ದೇವರಿಗೆ ಬಿಟ್ಟದ್ದು. ದೇವರೇ ನಮ್ಮ ಜೀವನದ ಶೈಲಿಯನ್ನ, ಜೀವನದ ರೂಪರೇಖೆಗಳನ್ನ, ನಮ್ಮ ಜೀವನ ಪದ್ಧತಿಯನ್ನ ದೇವರೇ ಸ್ವಲ್ಪ ಬದಲಾಯಿಸ್ತಾರೆ. ದೇವರೇ ನಮಗೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಒಂದಿಷ್ಟು ಸಮಯ ಕೊಡ್ತಾನೆ. ಉದಾಹರಣೆಗೆ ಯಾರೊಬ್ರು ಅತಿಥಿಗಳು ಬರೋರಿದ್ರು, ಅವ್ರು ಬಂದಿದ್ರೆ ಇಡೀ ದಿವಸ ಇದ್ರೆ ಅವರಿಗೆ ಜೊತೆ ಇರ್ಬೇಕಾಗಿತ್ತು. ಫೋನ್ ಕಾಲ್ ಬರುತ್ತೆ, ಇವತ್ತು ಆಗ್ತಾ ಇಲ್ಲ, ನಾವು ನಾಳೆ ಬರ್ತೀವಂತ. ಒಮ್ಮೆಲೆ ನಿಮ್ಗೆ ಕೆಲವು ಗಂಟೆಗಳ ಕಾಲ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ನೋಡಿ, ಸರ್ವ್ಡ್ ಆನ್ ಎ ಪ್ಲಾಟರ್ ಅಂತ. ಸರ್ವ್ಡ್ ಆನ್ ಎ ಪ್ಲಾಟರ್, ಒಂದು ತಟ್ಟೆಯಲ್ಲಿ ನೋಡಿ ನಿಮಗೆ 8 ಗಂಟೆಗಳ ಕಾಲವನ್ನ ಕೊಡುಗೆಯಾಗಿ ಕೊಡ್ತಾ ಇದ್ದೇವೆ ಅಂತ ಬಂದ ಹಾಗೆ. ಅವ್ರು ಬರ್ಬೇಕಾದವರು ಬರಲಿಲ್ಲ, ನಾವು ಬೇರೆ ಎಲ್ಲ ಕೆಲಸವನ್ನ ಬದಿಗೊತ್ತಿ ಕಾದಿದ್ದೆವು. ಅವರೆಲ್ಲ ಬರ್ತಾರೆ, ಅವ್ರಿಗೆ ಮಾತಾಡಿಸ್ಬೇಕು, ಉಪಚಾರ ಮಾಡಬೇಕು. ಅವರು ಆಸೆ ಪಟ್ಟರೆ ಅವ್ರನ್ನ ಒಂದ್ ಕಡೆ ಕರ್ಕೊಂಡು ಹೋಗಿ ಮತ್ತೆ ಕರ್ಕೊಂಡ್ ಬರ್ಬೇಕು. ಅವ್ರಿಗೆ ಕಂಪೆನಿ ಕೊಡಬೇಕು, ಅವರಿಗೆ ಲಾಲ್ಬಾಗ್ ಕರ್ಕೊಂಡು ಹೋಗ್ಬೇಕು, ಅವರಿಗೆ ವಿಧಾನಸೌಧ ತೋರಿಸ್ಬೇಕು, ಇತ್ಯಾದಿ ಎಲ್ಲ ಇಟ್ಕೊಂಡಿರ್ತೀರಿ ನೀವು ಬೆಂಗಳೂರಿನವರಾಗಿದ್ರೆ. ಆಮೇಲೆ ಅವರು ಬರ್ತಾ ಇಲ್ಲ, ಕೊನೆಯ ನಿಮಿಷ ನೋಡಿ. ದೇವರು ಹಾಗೆ ಮಾಡೋದು. ಎಷ್ಟು ಅಲ್ಲೊಮ್ಮೆ ಇಲ್ಲೊಮ್ಮೆ ನೀವು ಬೇಸರ ಪಡ್ತಿದ್ರಲ್ಲ, ನನಗೆ ಸಾಧನೆಗೆ ಸಮಯವೇ ಸಿಗೋದಿಲ್ಲ, ಏನ್ ಮಾಡ್ಲಿ ಅಂತ. ದೇವರು ಕೆಲವೊಮ್ಮೆ ತಟ್ಟಂತ ಒಂದಿಷ್ಟು ಗಂಟೆಗಳ ಕಾಲವನ್ನ ಸ್ಪೆಷಲ್ ಕೊಡುಗೆ ಅಂತೇವೆ ನೋಡಿ, ಸ್ಪೆಷಲ್ ಗಿಫ್ಟ್ ಕೊಡ್ತಾರೆ. ಆಗ ಅದನ್ನು ಉಪಯೋಗಿಸ್ಬೇಕು ನಾವು. ಆದ್ರಿಂದ ಸುತ್ತಿ ಬಳಸಿ ವೇದಾಂತದ, ಭಗವದ್ಗೀತೆಯ, ನಮ್ಮ ಶಾಸ್ತ್ರದ ಸಾರವಾಗಿ ಒಂದು ಮಾತು ಹೇಳುವುದಿದ್ರೆ, ಬಹುಮಟ್ಟಿಗೆ ವ್ಯವಹಾರ ಮತ್ತು ಸಾಧನೆ ಮಧ್ಯೆ ಇರತಕ್ಕಂಥ ಒಂದು ಸಂಘರ್ಷ ಅದು ಮನಕಲ್ಪಿತ. ನಮ್ಮ ಮನಸ್ಸು ಸೃಷ್ಟಿ ಮಾಡುವುದು. ಮನಸ್ಸನ್ನು ಶುದ್ಧ ಮಾಡಿಕೊಂಡು ಹೋದ ಹಾಗೆ ಅದೆಲ್ಲ ಬಗೆಹರಿದು ಒಂದೇ ಕೆಲಸವೇ ಕಡಿಮೆ ಆಗ್ತದೆ, ಅಥವಾ ಕೆಲಸ ಕಡಿಮೆ ಆಗದಿದ್ರೂ ಕೂಡ ಕೆಲಸದ ಮಧ್ಯದಲ್ಲಿಯೇ ನಾವು ಶಾಂತಿಯನ್ನ, ನೆಮ್ಮದಿಯನ್ನ, ಕೃತಕೃತ್ಯತೆಯನ್ನ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಆ ದಿಕ್ಕಿನಲ್ಲಿ ನಾವು ನಡೆಯೋಣವಂತೆ. ಓಂ ಶ್ರೀ ಲಲಿತಾಂಬಿಕಾಯೇ ನಮಃ.